ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಪೂರೈಸಲು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿ ಇರುವ ಜಿಲ್ಲಾಡಳಿತ ಭವನದ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆ ನಡೆಸಿದರು. ಅಂಗನವಾಡಿಗಳನ್ನು ಮೇಲ್ದರ್ಜೆಗೇರಿಸಬೇಕು, ಐಸಿಡಿಸಿ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿ ಗೌರವಧನ ಹೆಚ್ಚಿಸಬೇಕು, ಮೊಟ್ಟೆ ಹಣ ಜಾಸ್ತಿ ಮಾಡಬೇಕು, ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕಾಯಂಗೊಳಿಸಬೇಕು ಎಂಬಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸಿಐಟಿಯುನ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಯಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ನಾವು ನಮ್ಮ ಜಿಲ್ಲೆಯಲ್ಲೇ ಮಾಡ್ತಾ ಇಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ಏಕಕಾಲದಲ್ಲಿ 17, 18 2 ದಿನ ನಾವು ರಾತ್ರಿ ಕೂಡ ಇಲ್ಲೇ ಇದ್ದು ಮುಷ್ಕರ ಮಾಡೋದ್ರಿಂದ ಸರ್ಕಾರ ಈಗೇನು ಅಧಿವೇಶನದಲ್ಲಿ ತೀರ್ಮಾನ ತಗೊಳ್ಳುತ್ತೋ ಅಲ್ಲಿ ನಮ್ಮ ಅನುದಾನ ಬಿಡುಗಡೆ ಆಗ್ಬೋದು, ಇನ್ನೊಂದು ಆಗ್ಬೋದು, ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಎಲ್ಲ ಕಡೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಜಿಲ್ಲೆಯಲ್ಲೇ ಮಾಡ್ತಾ ಇಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ಏಕಕಾಲದಲ್ಲಿ 17, 18 2 ದಿನ ನಾವು ರಾತ್ರಿ ಕೂಡ ಇಲ್ಲೇ ಇದ್ದು ಮುಷ್ಕರ ಮಾಡೋದ್ರಿಂದ ಸರ್ಕಾರ ಈಗೇನು ಅಧಿವೇಶನದಲ್ಲಿ ತೀರ್ಮಾನ ತಗೊಳ್ಳುತ್ತೋ ಅಲ್ಲಿ ನಮ್ಮ ಅನುದಾನ ಬಿಡುಗಡೆ ಆಗ್ಬೋದು, ಇನ್ನೊಂದು ಆಗ್ಬೋದು, ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಎಲ್ಲ ಕಡೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತೆ ಏನಂದ್ರೆ ಗುಜರಾತ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಗುಜರಾತ್ ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಅದರಂತೆ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನ ಈಗ 3 ಮತ್ತು 4 ಎಂದು ಪರಿಗಣಿಸಬೇಕು. ಮತ್ತೆ ಗೌರವಧನ, ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲ. 18ನೇ ಸಾಲಿನಿಂದ 2018 ನಮ್ಮ ಬೇಡಿಕೆಗಳು ಬೇಜಾನಿದೆ ಗೊತ್ತಾ. ಇವಾಗ ನಾವು ಬಂದಿರೋದು ಸುಮಾರು ಬೇಡಿಕೆ ಇಟ್ಕೊಂಡು ಬಂದಿದ್ದೀವಿ. ನಾವಿಲ್ಲಿ ಬಂದು ಏನಾದ್ರು ಉಪಯೋಗ ಪಡ್ಕೊಂಡೆ ಹೋದ್ರೆ ನಮ್ಮ ಮೆಜಾರಿಟಿ ತೋರಿಸ್ಬೇಕಂದ್ರೆ ಎಲ್ಲ ಒಂದು ಕಡೆ ಕೂತ್ಕೊಂಡು